ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಮೀಡಿಯಾದವರು ನಮ್ಮನೆಗೆ ಬರ್ತಿದಾರ? ಹೌದು ಡ್ಯಾಡಿ, ನಮ್ಮ 4A ಬೈಕ್ ರೈಡ್ ಕಂಪನಿ ಬಗ್ಗೆ ತಿಳ್ಕೊಂಡು ನಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಹೌದಾ? ತುಂಬಾ ಸಂತೋಷನಪ್ಪ. ತುಂಬಾ ಸಂತೋಷ ಅಲ್ಲ ದೊಡ್ಡಪ್ಪ, ತುಂಬಾ ಸಂತೋಷ. ನಿಮ್ ಬೈಕ್ ರೈಡಿಂಗ್ ಕಂಪನಿ ಬಗ್ಗೆ ಟಿವಿಲ್ ಬರತ್ತೆ ಅಂದ್ರೆ ಪ್ರಪಂಚಕ್ಕೆಲ್ಲ ನಿಮ್ ಕಂಪನಿ ಬಗ್ಗೆ ಗೊತ್ತಾಗತ್ತಲ್ವಾ? ಫ್ರೀ ಪಬ್ಲಿಸಿಟಿ. ಚೂರು ಖರ್ಚಿಲ್ದೆ ಸಿಗೋ ಪಬ್ಲಿಸಿಟಿಗೆ ಎಷ್ಟೋ ಪುಣ್ಯ ಮಾಡಿರ್ಬೇಕು. ನಿಜವಾಗ್ಲೂ ನಿಮ್ ಮಗ ಸೊಸೆ ತುಂಬಾ ಅದೃಷ್ಟವಂತರು. ಎಕ್ಸ್ಕ್ಯೂಸ್ ಮೀ. ನೋಡಿ, ಮಾತಾಡ್ತಿದ್ದ ಹಾಗೆ ಮೀಡಿಯಾದವ್ರು ಬಂದ್ರು. ಡ್ಯಾಡಿ ಬನ್ನಿ ಬನ್ನಿ. ಥ್ಯಾಂಕ್ ಯು. ಬನ್ನಿ ಸರ್, ಬನ್ನಿ. ಶ್ಯಾಮ, ಇವರೆಲ್ಲರಿಗೂ ಕಾಫಿ ಮಾಡ್ಕೊಡ್ತೀಯಾ? ಬೇಡ ಸರ್, ನೋ ಫಾರ್ಮಾಲಿಟೀಸ್. ಪರವಾಗಿಲ್ಲ ಸರ್. ಬೇಡ ಸರ್, ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬೇರೆ ಪ್ರೆಸ್ ಮೀಟಿಂಗ್ ಹೋಗ್ಬೇಕು. ಪ್ಲೀಸ್, ಸಾರಿ ಸರ್. ನಿಮ್ಮಿಷ್ಟ ಸರ್. ಇವರು ನಮ್ಮ ತಂದೆಯವರು ಸರ್, 4A ಬೈಕ್ ರೈಡ್ ಕಂಪನಿಗೆ ಚೇರ್ಪರ್ಸನ್. ಹೌದಾ? ನಮಸ್ತೆ ಸರ್. ನಮಸ್ಕಾರ ಸರ್, ಬನ್ನಿ ಇಲ್ಲಿ ಬಂದು ಕೂತ್ಕೊಳ್ಳಿ, ಇಂಟರ್ವ್ಯೂ ತಗೋತೀನಿ. ಮಮ್ಮಿ, ನೀವು ಬನ್ನಿ. ಶ್ಯಾಮ, ಬಾ ಕೂತ್ಕೊಳ್ಳಿ ಮಮ್ಮಿ. ಸ್ಟಾರ್ಟ್ ಮಾಡೋಣವಾ ಸರ್? ಶ್ಯೂರ್. ಯಾರು ಯಾವ ವ್ಯಾಪಾರ ಮಾಡಿದ್ರು ಅದು ಅವ್ರ ಲಾಭಕ್ಕೋಸ್ಕರನೇ ಮಾಡ್ತಾರೆ. ಆದ್ರೆ ನಮ್ ಲಾಭದ ಜೊತೆಗೆ ಬೇರೆಯವ್ರಿಗೂ ಲಾಭ ಆಗ್ಲಿ ಅಂತ ಹೊಸ ವ್ಯಾಪಾರ ಶುರು ಮಾಡಿರೋ ಬಿಸ್ನೆಸ್ ಮ್ಯಾನ್ನ ಈಗ ನಿಮ್ಗೆ ಪರಿಚಯ ಮಾಡ್ತೀನಿ. ಇದೇನಿದು, ಇವಳು ವಿಡಿಯೋ ಕಾಲ್ ಮಾಡಿದಾಳೆ ಅಂದ್ರೆ ಪ್ರೆಸ್ ಮೀಟ್ ಶುರುವಾಗಿದೆ ಅಂತಾಯ್ತು. ಹಲೋ ಸರ್, ಈಗ ನಿಮ್ ಬಗ್ಗೆ ವಿವರವಾಗಿ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಖಿಲ್. ನನ್ನ ತಂದೆಯವರು ಆನಂದ ಗಜಪತಿ ವರ್ಮಾ ಅವರು, ಹಾಗೆ ನನ್ನ ತಾಯಿ ವಸಂತ ಅವರು, ನನ್ನ ಶ್ರೀಮತಿ ಶ್ಯಾಮ. ಈ ಬೈಕ್ ರೈಡ್ ಕಂಪನಿ ಮಾಡಬೇಕು ಅನ್ನೋ ಆಲೋಚನೆ ನಿಜವಾಗ್ಲೂ ನಂದಲ್ಲ, ನನ್ನ ಹೆಂಡತಿ ಶ್ಯಾಮ ಅದು. ಏನ್ ಬಿಸ್ನೆಸ್ ಮಾಡಬೇಕು ಅನ್ನೋ ಟೈಮಲ್ಲಿ ಅವಳು ಈ ಐಡಿಯಾ ಕೊಟ್ಲು. ಆಫೀಸ್ ಪಾರ್ಕಿಂಗ್ ಅಲ್ಲಿ ಖಾಲಿಯಾಗಿ ನಿಂತಿರೋ ವೆಹಿಕಲ್ಸ್ ಇಂದ ಈ ತರ ಬಿಸ್ನೆಸ್ ಮಾಡ್ಬೋದು ಅನ್ನೋ ಅವಳ ಯೋಚನೆ ನನಗೆ ತುಂಬಾ ಫ್ರೆಶ್ ಅನ್ನಿಸ್ತು. ತಕ್ಷಣ ಆ್ಯಪ್ ಡೆವಲಪರ್ಸ್ನ ಕರೆಸಿ ಆ್ಯಪ್ ರೆಡಿ ಮಾಡಿಸಿ 4A ಬೈಕ್ ರೈಡ್ ಕಂಪನಿನ ಶುರು ಮಾಡಿದ್ವಿ. ಕೃಷ್ಣನ್ ದಯೆಯಿಂದ ನಮ್ಮ ಆಲೋಚನೆ ಕಾರ್ಯರೂಪಕ್ಕೆ ಬಂದು 4A ರೈಡ್ ಕಂಪನಿ ಈಗ ಸಕ್ಸಸ್ಫುಲ್ ಆಗ್ತಿದೆ. ಈಗ ನಮ್ 4A ಬೈಕ್ ರೈಡ್ ಕಂಪನಿ ಚೇರ್ಮನ್ ನಮ್ ಮಾವ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಪುತ್ರೋತ್ಸಾಹ ತಂದೆಗೆ ಮಗ ಹುಟ್ಟಿದಾಗ್ಲೇ ಆಗೋದಿಲ್ಲ. ಜನರು ಆ ಮಗನ್ನ ಹಾಡಿ ಹೊಗಳಿದಾಗ ಆವತ್ತೇ ನಿನಗೆ ನಿಜವಾದ ಪುತ್ರೋತ್ಸಾಹ ಅಂತ ಯಾರೋ ದೊಡ್ಡವ್ರು ಹೇಳಿದ್ದಾರೆ. ಅವ್ರು ಹೇಳಿದ ಮಾತುಗಳು ಇವತ್ತು ನನಗೆ ಅರ್ಥ ಆಗ್ತಾ ಇದೆ.
ಇಂಥ ಒಳ್ಳೆ ಬಿಸ್ನೆಸ್ ನ ಶುರು ಮಾಡಿ ಅವನ್ ಲಾಭ ಮಾಡ್ಕೊಳ್ಳೋದಲ್ದೆ 10 ಜನರಿಗೂ ಲಾಭನ ಕೊಟ್ಟು 10 ಜನರ ಕೈಲಿ ಸಭಾಷ್ಗಿರಿ ತೋಳ್ತಿರೋ ನನ್ನ ಮಗನ ನೋಡ್ತಿದ್ರೆ ಪುತ್ರೋತ್ಸಾಹದ ನಿಜವಾದ ಅರ್ಥ ನನಗೆ ಗೊತ್ತಾಗ್ತಿದೆ. ಈ ಬಿಸ್ನೆಸ್ ಹೀಗೆ ಚೆನ್ನಾಗಿ ಬೆಳೆದು ಸಕ್ಸಸ್ಫುಲ್ ಆಗ್ಲಿ ಅಂತ, ಗೆಲುವಿನ ಹಾದಿಲೇ ನಡೀಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತಿದ್ದೀನಿ. ಈಗ ನನ್ನ ಶ್ರೀಮತಿ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಮಗ ಈ ಬಿಸ್ನೆಸ್ ಬಗ್ಗೆ ಹೇಳಿದಾಗ ನನಗೆ ತುಂಬಾ ಆಶ್ಚರ್ಯ ಆಯಿತು. ಈ ಬಿಸ್ನೆಸ್ ಇಷ್ಟು ಸಕ್ಸಸ್ ಆಗಿದ್ದಕ್ಕೆ ನನಗೆ ತುಂಬಾ ಆನಂದ ಆಗ್ತಿದೆ. ನಮ್ಮ ಬಿಸ್ನೆಸ್ ಇನ್ನೂ ಸಕ್ಸಸ್ ಆಗಿ ಯಾರು ಊಹಿಸದೇ ಇರೋ ಮಟ್ಟಕ್ಕೆ ನಮ್ಮ 4A ರೈಡ್ ಕಂಪ್ನಿ ಹೋಗ್ಲಿ ಅಂತ ಆ ದೇವ್ರನ್ನ ಬೇಡ್ಕೋತೀನಿ. ಫೈನಲ್ ಆಗಿ ನೀವು ಏನ್ ಹೇಳ್ತೀರಾ ಸರ್? ನಮ್ಮ ವ್ಯಾಪಾರನ ಇಷ್ಟೊಂದು ಇಷ್ಟಪಡ್ತಾ ಇರೋ ನಮ್ಮ ಕಸ್ಟಮರ್ಸ್ಗೆ ಕೃತಜ್ಞತೆ ಹೇಳೋದನ್ನ ಬಿಟ್ಟು ನಾನು ಇನ್ನೇನು ಹೇಳೋಕ್ಕಾಗುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ವಾ, ಒಂದು ಸಕ್ಸಸ್ಫುಲ್ ಕಂಪನಿ ವ್ಯವಸ್ಥಾಪಕರು ಎಷ್ಟು ವಿನಯವಾಗಿ ಮಾತಾಡ್ತಾರೆ ಅಂತ. ಅದು ವಿದ್ಯೆ ಆಗ್ಲಿ ವ್ಯಾಪಾರ ಆಗ್ಲಿ, ಯಾವುದಾದ್ರೂ ವಿನಯ ಇದ್ರೇನೆ ವಿಜಯ ಸಿಗೋದು ಅನ್ನೋದಕ್ಕೆ ಪ್ರತ್ಯಕ್ಷ ನಿದರ್ಶನ ಈ ಕುಟುಂಬ. ಈ 4A ರೈಡ್ ಕಂಪ್ನಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ನಿಮ್ಮಂತವ್ರ ಬಗ್ಗೆ 4 ಜನಕ್ಕೆ ತಿಳಿಸೋದೇ ನಮ್ಮ ಡ್ಯೂಟಿ. ಇದು ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಸರ್? ಈವ್ನಿಂಗ್ ನ್ಯೂಸ್ ಅಲ್ಲಿ ಬರುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾವಿನ್ ಹೊರಡ್ತೀವಿ ಸರ್, ಬೇರೆ ಪ್ರೆಸ್ ಮೀಟ್ ಇದೆ. ಓಕೆ ಪ್ಲೀಸ್. ಬನ್ನಿ. ನಂಗೆ ತುಂಬಾ ಸಂತೋಷ ಆಗ್ತಿದ್ಯಪ್ಪ. 4A ರೈಡ್ ಕಂಪ್ನಿಗೆ ಬಂದಿರೋ ಒಳ್ಳೆ ಹೆಸರಿಂದ ಕಲಬೆರಕೆ ಮಸಾಲ ಮಾಡೋ ಕಂಪ್ನಿ ಅಂತ ನಮ್ಮ AAA ಕಂಪ್ನಿ ಮೇಲೆ ಬಿದ್ದಿದ್ದ ಆರೋಪ ಅಳಿಸೋಗುತ್ತೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಮುಗೀತಾ ಪ್ರೆಸ್ ಮೀಟ್? ಮುಗೀತು ಮೇಡಮ್. ಶ್ಯಾಮ ಅವ್ರು ತುಂಬಾ ಹ್ಯಾಪಿಯಾಗಿರೋ ಹಾಗಿದೆ. ಹೌದು, ತುಂಬಾ ಹ್ಯಾಪಿಯಾಗಿದ್ದಾರೆ. ಆ ಹ್ಯಾಪಿನೆಸ್ ತುಂಬಾ ಹೊತ್ತು ಇರೋದಿಲ್ಲ ಬಿಡು. ಅವ್ರ ಕಂಪನಿ ಬಗ್ಗೆ ದೊಡ್ಡದಾಗಿ ಟಿವಿಲ್ ಬರುತ್ತೆ ಅನ್ಕೊಂಡು ಟಿವಿ ಮುಂದೆ ಕೂತ್ಕೊಳ್ಳೋ ಅವ್ರ ಹಾರ್ಟಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ನೋಡ್ತಾ ಇರು. ಸರಿ ಮೇಡಮ್, ನೋಡಿ ಮತ್ತೆ ಫೋನ್ ಮಾಡ್ತೀನಿ, ಇಡ್ತೀನಿ. ಓಕೆ. ವಸಂತ, ನ್ಯೂಸ್ ಶುರು ಆಗೋ ಟೈಮ್ ಆಯ್ತು, ಬನ್ನಿ. ಬರ್ತಿದೀವ್ರಿ. ನಮ್ಮ 4A ಬೈಕ್ ರೈಡ್ ಕಂಪನಿ ಬಗ್ಗೆ ಪ್ರಪಂಚಕ್ಕೆಲ್ಲ ಗೊತ್ತಾಗುತ್ತೆ. ಹೌದು ಡ್ಯಾಡಿ, ನಮ್ಮ ಕಂಪನಿಗೆ ಒಳ್ಳೆ ಪಬ್ಲಿಸಿಟಿ ಸಿಗುತ್ತೆ. ಸಂಚಲನ ಸೃಷ್ಟಿಸ್ತಿರೋ 4A ಬೈಕ್ ರೈಡ್ ಕಂಪನಿ ಅಂತೆ. ನಿಜವಾಗ್ಲೂ ಬಿಸ್ನೆಸ್ ಫೀಲ್ಡ್ ಅಲ್ಲಿ ನಮ್ಮ ಕಂಪನಿ ದೊಡ್ಡ ಸಂಚಲನ ಡ್ಯಾಡಿ. ಬಾಮ್ಮ, ನ್ಯೂಸ್ ಬರ್ತಿದೆ, ನೀನು ನೋಡು. ಹಾ, ಸಂಚಲನ ಪಾಸಿಟಿವ್ ಆಗಲ್ಲ, ನೆಗೆಟಿವ್. ಪೂರ್ತಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಸಂಚಲನ ಮಾಡ್ತಿರೋ 4A ಬೈಕ್ ರೈಡಿಂಗ್ ಕಂಪ್ನಿ ಬಗ್ಗೆ ಒಂದು ಮುಖ್ಯ ವಿಷಯ ಈಗಷ್ಟೇ ಬೆಳಕಿಗೆ ಬಂದಿದೆ. ಹಿಂದೆ AAA ಮಸಾಲಾ ಕಂಪ್ನಿ ಯಜಮಾನ ಆಗಿದ್ದ ಆನಂದ ಗಜಪತಿ ವರ್ಮಾ ಈ 4A ಬೈಕ್ ರೈಡಿಂಗ್ ಕಂಪ್ನಿಗೆ ಹೊಸ ಚೇರ್ಮನ್ ಆಗಿದ್ದಾರೆ. AAA ಮಸಾಲಾ ಕಂಪನಿಲಿ ವಸಂತ ಮಸಾಲಾ ಕಂಪನಿಲಿ ಮೋಸ ಆಗಿರೋ ವಿಷಯ
ಆಗ್ಲೇ ಬೆಳಕಿಗೆ ಬಂದಿತ್ತು. ಆ ಕೇಸ್ ವಿಷಯದಲ್ಲಿ ಆನಂದ ಗಜಪತಿ ವರ್ಮಾ ಅವ್ರ ಹೆಂಡತಿ ಶ್ರೀಮತಿ ವಸಂತ ಅವರನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ರು. ಕಳಪೆ ವ್ಯಾಪಾರ ಮಾಡಿ ಜನರಿಗೆ ಮೋಸ ಮಾಡ್ತಿದ್ದ ಆನಂದ ಗಜಪತಿ ವರ್ಮಾ ಅವ್ರ ಕುಟುಂಬ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಕೊಡ್ಲಿಲ್ಲ ಅಂತ ಗೌರ್ಮೆಂಟಿಗೆ ಕೊಡ್ಬೇಕಾದ ಟ್ಯಾಕ್ಸ್ ಅನ್ನ ಕೂಡ ಸರಿಯಾಗಿ ಕಟ್ಟಿಲ್ಲ ಅಂತ ತಿಳಿದಿದೆ. ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಅಡ್ವಾನ್ಸ್ ತಗೊಂಡು ಸರಕು ಡೆಲಿವರಿ ಮಾಡಿಲ್ಲ ಅನ್ನೋ ವಿಷಯ ಕೂಡ ಈಗಷ್ಟೇ ಗೊತ್ತಾಗಿದೆ. ಡಿಸ್ಟ್ರಿಬ್ಯೂಟರ್ಸ್ ಕೋಪಕ್ಕೆ ಆನಂದ ಗಜಪತಿ ವರ್ಮಾ ವಸಂತ ಮಸಾಲಾ ಕಂಪ್ನಿನ AAA ಮಸಾಲಾ ಕಂಪ್ನಿನ ಡಿಸಾಲ್ವ್ ಮಾಡಿ ಊರು ಬಿಟ್ಟು ಓಡ್ ಹೋಗಿದ್ದಾರೆ. ಸ್ವಲ್ಪ ದಿನದ ಕೆಳಗೆ ಹೊಸದಾಗಿ 4A ಬೈಕ್ ರೈಡ್ ಕಂಪ್ನಿನ ಆನಂದ ಗಜಪತಿ ವರ್ಮಾ ಅವರು ಸ್ಟಾರ್ಟ್ ಮಾಡಿದ್ರು. ಕಾರ್ ಓನರ್ಸ್ಗೆ ಹೆಚ್ಚು ದುಡ್ಡಿನ ಆಸೆ ತೋರಿಸಿ ಅವ್ರ ಕಾರನ್ನ ರೈಡಿಗೆ ತಗೊಂಡು ಹೊಸ ರೀತಿ ಬಿಸ್ನೆಸ್ಗೆ ತೆರೆ ಎಳೆದವರು ಆನಂದ ಗಜಪತಿ ವರ್ಮಾ. ಕುಟುಂಬದ ಜನರನ್ನೆಲ್ಲ ಪಾರ್ಟ್ನರ್ ಆಗಿ ತಗೊಂಡ್ರು. ಆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಭ ಬಂದಿರೋ ಹಾಗೆ ಕಳ್ಳ ಲೆಕ್ಕ ತೋರಿಸಿ ಹೆಚ್ಚು ಜನ ಕಸ್ಟಮರ್ಸ್ನ ಆಕರ್ಷಿಸ್ತಿದ್ದಾರೆ. ಹೀಗೆ ತುಂಬಾ ಜನರ ಹತ್ರ ಕಾರನ್ನ ಬಾಡಿಗೆ ತಗೊಂಡು ಆ ಕಾರನ್ನೆಲ್ಲ ಬೇರೆ ದೇಶಕ್ಕೆ ಕಳಿಸಿ ಮಾರ್ತಿದ್ದಾರೆ ಅಂತ ವಿಶ್ವಸನೀಯ ಮೂಲಗಳ ಅಭಿಪ್ರಾಯ. ಆದ್ರಿಂದ ಕಾರ್ ಓನರ್ಸ್ ದುಡ್ಡಿನ ಆಸೆಗೆ ಅವರಿಗೆ ಕಾರ್ಸ್ ಕೊಡಬೇಡಿ ಅಂತ ಎಚ್ಚರಿಸ್ತೀವಿ. ಬಿಲ್ ಗೇಟ್ಸ್ ಅಂತ ಸ್ವಲ್ಪ ಜನ ಬಿಸ್ನೆಸ್ ಮ್ಯಾನ್ ಮಾತ್ರ ತಮ್ಮ ಲಾಭದಲ್ಲಿ ಸ್ವಲ್ಪ ಜನರಿಗೋಸ್ಕರ ಖರ್ಚು ಮಾಡ್ತಾರೆ. ಆದ್ರೆ ಆನಂದ ಗಜಪತಿ ವರ್ಮಾ ಅಂತ ಮೋಸಗಾರರು ತಮ್ಮ ಲಾಭಕ್ಕೋಸ್ಕರ ಜನರನ್ನ ದಾರುಣವಾಗಿ ಮೋಸ ಮಾಡ್ತಾರೆ. ಇಂಥ ಮೋಸಗಾರರ ಬಲೆಗೆ ಬೀಳದೆ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಏನ್ರಿ ಇದು ನ್ಯೂಸ್ ಈ ತರ ಬರ್ತಿದೆಯಲ್ಲ? ಏನೋ ಇದು? ಹಲೋ ಮೇಡಮ್, ನೀವು ಕೊಟ್ಟಿರೋ ಬ್ರೇಕಿಂಗ್ ನ್ಯೂಸ್ಗೆ ಶ್ಯಾಮ್ ಅವ್ರ ಮನೇಲಿ ಎಲ್ಲರ ಗುಂಡ್ಗೇನು ಬ್ರೇಕ್ ಆಯ್ತು ಮೇಡಮ್. ವಸಂತ ಅವರಂತೂ ಆ ನ್ಯೂಸ್ ನೋಡಿ ಎದೆ ಹಿಡ್ಕೊಂಡು ಅಳೋಕೆ ಶುರು ಮಾಡಿದ್ರು ಮೇಡಮ್. ಎಂತ ಸಿಹಿ ಸುದ್ದಿ ಹೇಳ್ದೆ ವನಜಾಕ್ಷಿ. ಅವ್ರು ಯಾವ ರೇಂಜಲ್ಲಿ ಅಳ್ತಿದಾರೋ ವಿಡಿಯೋ ಮಾಡಿ ನನಗೆ ಕಳ್ಸು. ನಾನು ಕೂಡ ನೋಡಿ ಖುಷಿ ಪಡ್ತೀನಿ. ಹಾ ಸರಿ ಮೇಡಮ್. ಅಳ್ಬೇಡಿ ಅತ್ತೆ, ಯಾರೋ ಏನೋ ಪ್ಲಾನ್ ಮಾಡಿ ನಮ್ ಬಗ್ಗೆ ಹೀಗೆ ಪ್ರಚಾರ ಮಾಡಿದ್ದಾರೆ. ಯಾರೋ ಮಾಡ್ಸೋದೇನು, ಐಶ್ವರ್ಯನೇ ಮಾಡಿಸಿದ್ದು. ಅಖಿಲ್, ಇದೇನಪ್ಪ ಇಂಥ ಅನ್ಯಾಯ ಆಯ್ತು? ಟಿವಿಲಿ ನಿಮ್ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡಿದ್ರಲ್ಲ. ದೊಡ್ಡಮ್ಮ, ನೀವ್ ಸುಮ್ನೇರಿ, ನೊಂದ್ಕೋಬೇಡಿ.
ಈ ವಯಸ್ಸಲ್ಲಿ ನಿಮಗ್ ಬರ್ಬೇಕಾದ ಕಷ್ಟ ಅಲ್ಲ ಇದು. ಶ್ಯಾಮಾ, ನೀನ್ ಕೂಡ ಹೀಗೆ ಇದ್ರೆ ಹೇಗೆ? ಅತ್ತೆಗೆ ಧೈರ್ಯ ಹೇಳೋದ್ ಬಿಟ್ಟು ನೀನು ಕೂಡ ಹೀಗೆ ಇದ್ರೆ ಹೇಗೆ ಹೇಳು? ದೊಡ್ಡಪ್ಪ ಹೊರಗೆ ಹೀಗೆ ಗಂಭೀರವಾಗಿ ಕಾಣ್ತಿದ್ದಾರೆ, ಆದ್ರೆ ಒಳಗೆ ಅವ್ರ ಮನಸ್ಸು ಎಷ್ಟು ಒದ್ದಾಡ್ತಿದ್ಯೋ ಏನೋ. ಇಂಥ ಭಯಂಕರವಾದ ನ್ಯೂಸ್ ಕೇಳಿದ್ಮೇಲೂ ದೊಡ್ಡಮ್ಮ ದೊಡ್ಡಪ್ಪನವರ ಗುಂಡಿಗೆ ಗಟ್ಟಿಯಾಗಿದೆ ಅಂದ್ರೆ ನಿಜವಾಗ್ಲೂ ನೀವಿಬ್ರು ತುಂಬಾ ಅದೃಷ್ಟವಂತರು. ಆದ್ರೂ ನಿಮ್ಮಂಥ ಒಳ್ಳೆಯವ್ರಿಗೆ ಕಷ್ಟ ಯಾಕೆ ಬರುತ್ತೆ ಅನ್ನೋದೇ ಅರ್ಥ ಆಗ್ತಿಲ್ಲ. ನಿಮ್ ಕಂಪನಿಗೆ ಫ್ರೀ ಪಬ್ಲಿಸಿಟಿ ಕೊಡ್ತೀವಿ ಅಂತ ಹೇಳಿ ಇಷ್ಟು ಕೆಟ್ಟದಾಗಿ ಪಬ್ಲಿಸಿಟಿ ಕೊಟ್ರಲ್ಲ ಆ ಚಾನೆಲ್ನವರು. ಯಾರೋ ಬೇಕು ಅಂತಾನೆ ಪ್ಲಾನ್ ಮಾಡಿ ನಿಮ್ಗಿಂತ ಅನ್ಯಾಯ ಮಾಡಿರ್ತಾರೆ. ಅಳ್ಬೇಡಿ, ನಿಮ್ಮಂಥವ್ರಿಗೆ ಕಷ್ಟ ತುಂಬಾ ಕಾಲ ಇರಲ್ಲ. ನಾಲ್ಕು ದಿನ ಸಹಿಸ್ಕೊಂಡಿದ್ರೆ ಸಾಕು, ಕಷ್ಟಗಳು ಅದಷ್ಟಕ್ಕದೆ ಹೊರಟೋಗ್ತವೆ. ನಿಮ್ಮೇಲ್ ಬಂದಿರೋ ಆರೋಪ ಹೋಗ್ಬಿಡ್ತವೆ. ಆದ್ರೂ ಕೂಡ ಅಷ್ಟು ದಿನ ತಲೆ ಎತ್ತಿ ತಿರ್ಗೋದು ಕಷ್ಟ ಅಲ್ವಾ? ಇಷ್ಟು ಕೆಟ್ಟದಾಗ ಟಿವಿಲ್ ಬಂದ್ಮೇಲೆ ನಾಳೆ ನೀವೆಲ್ಲ ಹೊರಗಡೆ ಹೋದ್ರೆ 4 ಜನ 4 ಥರ ಮಾತಾಡ್ತಾರೆ. ಅವರೆಲ್ಲರಿಗೂ ಹೇಗೆ ಉತ್ತರ ಕೊಡ್ತಿರೋ ಏನೋ. ಅಯ್ಯೋ, ನನ್ನ ತಲೆ ನೋಡಿ, ಒಲೆ ಮೇಲೆ ಸಾರಿಟ್ಟು ಬಂದೆ, ಅದೇನಾಯ್ತೋ ಏನೋ. ಹೋಗಿ ನೋಡ್ಕೊಂಡು ಬರ್ತೀನಿ. ಹಲೋ ಮೇಡಮ್. ಹೇಳು. ಎದೆ ಒಡ್ಕೊಂಡು ಅಳ್ತಿರೋ ಅವ್ರದ್ದು ಎಲ್ಲಾರ್ದು ಒಳ್ಳೆ ವಿಡಿಯೋ ತೆಗೆದು ನಿಮಗೆ ಕಳಿಸಿದ್ದೀನಿ. ಹಾಯಾಗಿ ವಿಡಿಯೋ ನೋಡ್ತಾ ಹಾಯಾಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನೀವು ಸ್ವಂತ ವ್ಯಾಪಾರ ಮಾಡಿ ಲಕ್ಷ ಲಕ್ಷ ಸಂಪಾದನೆ ಮಾಡಿದ್ರೆ ನಾನು ನೋಡ್ತಾ ಹೇಗೆ ಸುಮ್ಮನಿರಲಿ? ಅದಕ್ಕೆ ನಿಮ್ಮ 4A ಬೈಕ್ ರೈಡ್ ಕಂಪ್ನಿನ ನೆಲ ಸಮ ಮಾಡಿದ್ದೀನಿ. ಹಲೋ, ನಾನು 4A ಬೈಕ್ ರೈಡ್ ಕಂಪನಿಯಿಂದ ಅಖಿಲ್ ಮಾತಾಡ್ತಾ ಇದ್ದೀನಿ. ಓ, ನೀವಾ? ಏನು ಬ್ರೇಕಿಂಗ್ ನ್ಯೂಸ್ ನೋಡಿ ಕಾಲ್ ಮಾಡಿದ್ರಾ? ಹೌದು ಸರ್. ಯಾಕೆ ಹೀಗೆ ಮಾಡಿದ್ರಿ? ನಮ್ಮ ಇಂಟರ್ವ್ಯೂ ಬೇಕು ಅಂತ ನಮ್ಮ 4A ಬೈಕ್ ರೈಡ್ ಕಂಪ್ನಿನ ಪ್ರಮೋಟ್ ಮಾಡ್ತೀವಿ ಅಂತ ಸುಳ್ಳು ಹೇಳಿ ನಮ್ಮ ಬಗ್ಗೆ ಎಷ್ಟು ದಾರುಣವಾಗಿ ನ್ಯೂಸ್ ಯಾಕೆ ಸ್ಪ್ರೆಡ್ ಮಾಡಿದ್ರಿ? ನಾವೇನು ಆ ಥರ ಮಾಡಿಲ್ಲ, ನೀವೇ ಮಾಡ್ಕೊಂಡ್ರಿ. ನಿಜವಾಗ್ಲೂ ನಾವು ನಿಮ್ಮ 4A ಬೈಕ್ ರೈಡ್ ಕಂಪ್ನಿನ ಪ್ರಮೋಟ್ ಮಾಡೋಕೆ ಅಂತಾನೆ ಬಂದ್ವಿ. ಆದ್ರೆ ನಮ್ಮ ನ್ಯೂಸ್ ಡೆಸ್ಕ್ ಇನ್ಚಾರ್ಜ್ ನಿಮ್ಮ 3A ಮಸಾಲೆ ಕಂಪ್ನಿ ಮಾಡಿರೋದೆಲ್ಲ ಸಾಕ್ಷ್ಯ ಸಮೇತ ತೋರಿಸಿದ್ರು. ನಿಮ್ಮ ಮಸಾಲೆ ಕಂಪ್ನಿಲಿ ಕಲಬೆರಕೆ ಆಗಿರೋದು ನಿಜ ಅಲ್ವಾ? ನಿಮ್ಮ ಅಮ್ಮನ ಪೊಲೀಸರು ಆ ಕೇಸಿಗೋಸ್ಕರ ಅರೆಸ್ಟ್ ಮಾಡಿದ್ದು ನಿಜ ಅಲ್ವಾ? 3A ಮಸಾಲಾ ಕಂಪ್ನಿ, ವಸಂತ ಮಸಾಲಾ ಕಂಪ್ನಿನ
ನೀವು ಡಿಸಾಲ್ವ್ ಮಾಡಬೇಕು ಅಂತಿರೋದು ನಿಜ ಅಲ್ವಾ? ನಿಮ್ಮ ಮಸಾಲಾ ಕಂಪ್ನಿ ಹೆಸರು ಚೇಂಜ್ ಮಾಡಿದ ನಿಜ ತಾನೇ? ಅದಕ್ಕೆ ಸಂಬಂಧಿಸಿದ ಹಾಗೆ ಅದ್ರ ಪೂರ್ತಿ ಸಾಕ್ಷಿ ಇದೆ. ಅದಕ್ಕೆ ಬ್ರೇಕಿಂಗ್ ನ್ಯೂಸ್ ಕೊಟ್ವಿ. ಇಲ್ಲಿ ಕೇಳಿ, ನೀವು ಇನ್ನೂ ಜಾಸ್ತಿ ಮಾತಾಡಿದ್ರೆ ನೀವು ನಮಗೆ ಫೋನ್ ಮಾಡಿ ಲಂಚ ಕೊಟ್ಟು ಆ ಬ್ರೇಕಿಂಗ್ ನ್ಯೂಸ್ನ ನಿಲ್ಸಕ್ಕೆ ಹೇಳಿದ್ರಿ ಅಂತ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಕೊಡಬೇಕಾಗತ್ತೆ. ಇನ್ಯಾವತ್ತೂ ಫೋನ್ ಮಾಡಬೇಡಿ. ಡ್ಯಾಡಿ, ನಮ್ಮ ಕಂಪನಿ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ತುಂಬ ಗೊತ್ತಿರೋರೇ ಯಾರೋ ನಮ್ಮನ್ನ ಈ ಥರ ಸಿಕ್ಕಾಕ್ಸಿದ್ದಾರೆ.